ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 180ನೇ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ವಾರಾಣಸಿ ಮಾಹಾತ್ಮ್ಯ, ಹರಿಕೇಶನೆಂಬ ಯಕ್ಷಕುಮಾರನು ತನ್ನ ತಂದೆಯ ಮಾತಿನಂತೆ ಸ್ವೇಚ್ಛಾ ವಿಹಾರಿಯಾಗಿರಲು ಇಷ್ಟಪಡದೆ ವಾರಾಣಸಿ ಕ್ಷೇತ್ರಕ್ಕೆ ಹೋಗಿ ಈಶ್ವರನನ್ನು ಕುರಿತು ಉಗ್ರವಾದ ತಪಸ್ಸಿಗೆ ತೊಡಗಿದುದು. ಪಾರ್ವತಿ ಪರಮೇಶ್ವರರು ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ಗಣೇಶ ಪದವಿಯನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ದೇವದೇವನು ಮುಂದುವರಿಸಿ ಹೇಳುತ್ತಾನೆ, ಈ ಕ್ಷೇತ್ರದಲ್ಲಿ ವಾಸಿಸುತ್ತಾ ನನ್ನನ್ನು ನಿತ್ಯವೂ ಧ್ಯಾನ ಮಾಡುವ ಭಕ್ತನಲ್ಲಿ ಯೋಗಾಗ್ನಿಯು ವಿಶೇಷವಾಗಿ ಪ್ರಜ್ವಲಿಸುವುದು. ಅದರಿಂದ ಆತನು ಅತ್ಯುತ್ತಮವಾದ ಗತಿಯನ್ನು ಪಡೆಯುವನು. ದೇವತೆಗಳಿಗೆ ಕೂಡ ಅದು ಲಭಿಸುವುದು ಕಷ್ಟ. ಇಂತಹುದೇ ಪಂಥಕ್ಕೆ
ಸೇರಿದವರೆಂದು ಅರಿಯಲಾಗದ, ಆದರೆ ಸಕಲ ಸಿದ್ಧಾಂತಗಳನ್ನೂ ಬಲ್ಲ ಮುನಿಗಳು ದೇವದಾನವರಿಗೆ ಸಹ ದುರ್ಲಭವಾದ ಮೋಕ್ಷವನ್ನು ಇಲ್ಲಿನ ವಾಸದಿಂದ ಪಡೆಯುತ್ತಾರೆ. ಅವರಿಗೆ ನಾನು ಅತಿ ಶ್ರೇಷ್ಠವಾದ ಭೋಗೈಶ್ವರ್ಯವನ್ನು, ನನ್ನ ಸಾಯುಜ್ಯ ರೂಪವಾದ ಮೋಕ್ಷವನ್ನು, ಅವರು ಅಪೇಕ್ಷಿಸಿದ ಸ್ಥಾನವನ್ನು ಕೊಡುತ್ತೇನೆ. ಯಕ್ಷಾಧಿಪತಿಯಾದ ಕುಬೇರನಾದರೋ ಸಕಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಣೆ ಮಾಡಿ ಈ ಕ್ಷೇತ್ರದಲ್ಲಿ ವಾಸ ಮಾಡಿದ ಮಾತ್ರದಿಂದಲೇ ಪ್ರಮಥಗಣಗಳ ಆಧಿಪತ್ಯವನ್ನು ಪಡೆದನು. ದೇವಿ, ಮುಂದೆ ಹುಟ್ಟಲಿರುವ ಸಂವರ್ತನೂ ಸಹ ನನ್ನನ್ನು ಭಕ್ತಿಯಿಂದ ಈ ಕ್ಷೇತ್ರದಲ್ಲಿ ಆರಾಧಿಸುವುದರಿಂದಲೇ ಅತಿ ಶ್ರೇಷ್ಠವಾದ ಸಿದ್ಧಿಯನ್ನೈದುವನು. ಪರಾಶರ ಮಹರ್ಷಿಯ ಪುತ್ರನು, ಯೋಗಿಗಳಲ್ಲಿ ಅಗ್ರೇಸರನೂ ಮಹಾತಪಸ್ವಿಯೂ ಆದ ವ್ಯಾಸ ಮಹಾಮುನಿಯು ವೇದಗಳನ್ನು ಪ್ರಚುರಪಡಿಸಿ ಧರ್ಮವನ್ನು ನೆಲೆಗೊಳಿಸುವನಷ್ಟೇ. ಎಲೋ ಕಮಲಲೋಚನೆ, ಆ ಮುನಿ ಪುಂಗವನೂ ಸಹ ಈ ಕ್ಷೇತ್ರದಲ್ಲಿಯೇ ಧ್ಯಾನ ಯೋಗದಲ್ಲಿ ತೊಡಗಿ ಆನಂದಮಗ್ನನಾಗುವನು. ಮಂಗಳಮಯವಾದ ವ್ರತಗಳನ್ನು ಆಚರಿಸುವ ಓ ಪಾರ್ವತಿ, ದೇವರ್ಷಿಗಳ ಸಹಿತನಾದ ಬ್ರಹ್ಮ, ವಿಷ್ಣು, ವಾಯು, ಸೂರ್ಯ, ದೇವರಾಜನಾದ ಇಂದ್ರ ಅಲ್ಲದೆ ಮಹಾಮಹಿಮರಾದ ಇನ್ನೂ ಎಷ್ಟೋ ಜನ ದೇವತೆಗಳು ಇವರೆಲ್ಲರೂ ನನ್ನನ್ನೇ ಉಪಾಸನ ಮಾಡುವರು. ಮತ್ತು ಇನ್ನೂ ಉಳಿದ ಯೋಗಿಗಳು, ಸಿದ್ಧರು ತಮ್ಮ ರೂಪವನ್ನು ಮರೆಮಾಡಿಕೊಂಡು ವ್ರತಶೀಲರಾಗಿ ಏಕಾಗ್ರ ಚಿತ್ತದಿಂದ ಸದಾ ನನ್ನನ್ನೇ ಧ್ಯಾನಿಸುವರು. ನನ್ನ ಅನುಗ್ರಹದಿಂದ ಅಲರ್ಕನೂ ಕೂಡ ಈ ಪಟ್ಟಣಕ್ಕೆ ಬರುವನು. ಆ ರಾಜನು ಇಲ್ಲಿ ಹಿಂದಿನಂತೆ 4 ವರ್ಣಗಳ ಮತ್ತು ಆಶ್ರಮಗಳ ಧರ್ಮವನ್ನು ನೆಲೆಗೊಳಿಸಿ ಈ ನಗರವನ್ನು ಸಂಪತ್ ಸಮೃದ್ಧವಾಗಿಯೂ ಜನಬಹುಳವಾಗಿಯೂ ಮಾಡುವನು. ತನ್ನ ಪ್ರಾಣಗಳನ್ನೆಲ್ಲ ನನ್ನಲ್ಲಿಯೇ ಅರ್ಪಿಸಿ ಚಿರಕಾಲ ನನ್ನ ಭಕ್ತನಾಗಿರುವನು. ಕೊನೆಗೆ ಆತನು ನನ್ನನ್ನೇ ಸೇರುವನು. ಓ ಸುಂದರಾಂಗಿ, ಅದು ಮೊದಲುಗೊಂಡು ಈ ಕ್ಷೇತ್ರದಲ್ಲಿ ವಾಸ ಮಾಡುತ್ತಾ ನನ್ನ ಭಕ್ತರಾಗಿ ನನ್ನನ್ನೇ ಗತಿಯೆಂದು ನಂಬಿರುವ ಗೃಹಸ್ಥರು, ಸನ್ಯಾಸಿಗಳು ನನ್ನ ಅನುಗ್ರಹದಿಂದ ಪರಮ ದುರ್ಲಭವಾದ ಮೋಕ್ಷವನ್ನು ಪಡೆಯುವರು. ವಿಷಯ ಸುಖಗಳಲ್ಲಿಯೇ ಮಗ್ನನಾಗಿ ಧರ್ಮದಲ್ಲಿ ಆಸಕ್ತಿಯನ್ನು ಬಿಟ್ಟಿರಲಿ ಅಂತಹ ಮನುಷ್ಯನೂ ಕೂಡ ಈ ಕ್ಷೇತ್ರದಲ್ಲಿ ಮೃತನಾದರೆ ಮತ್ತೆ ಸಂಸಾರದಲ್ಲಿ ಪ್ರವೇಶ ಮಾಡನು. ಎಲೋ ವೃತಶಾಲಿನಿ, ಹೀಗಿರುವಾಗ ಮಮತಾರಹಿತರು, ಧೀರರು, ಸತ್ವನಿಷ್ಠರು, ಜಿತೇಂದ್ರಿಯರು, ವ್ರತನಿಷ್ಠರು, ನಿಷ್ಕಾಮಕರ್ಮರು, ಪ್ರಾಜ್ಞರು, ನಿಸ್ಸಂಗರೂ ಆದವರ ವಿಚಾರದಲ್ಲಿ ಹೇಳಬೇಕಾದುದೇನು? ದೇಹಾವಸಾನದಲ್ಲಿ ಅವರೆಲ್ಲರೂ ನನ್ನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುವರು. ಯೋಗಿಯಾದವನು ಸಾವಿರಾರು ಜನ್ಮಗಳಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಪಡೆಯಬಹುದಾದ ಮೋಕ್ಷವು ಈ ದಿವ್ಯ ಕ್ಷೇತ್ರದಲ್ಲಿ ಮರಣ ಮಾತ್ರದಿಂದಲೇ ಲಭಿಸುವುದು. ಕೆಲವು ದೇವಿ, ಈ ಅವಿಮುಕ್ತ ಕ್ಷೇತ್ರದ ರಹಸ್ಯವೂ ಪ್ರಶಸ್ತವೂ ಆದ ಅನಂತ ಫಲವನ್ನು ನಿನಗೆ ಸಂಕ್ಷೇಪವಾಗಿ ಹೇಳಿದ್ದೇನೆ. ಓ ಮಹೇಶ್ವರಿ, ಇದಕ್ಕಿಂತಲೂ ಉತ್ತಮವಾದ ಸಿದ್ಧಿಯನ್ನು ಕೊಡುವ ಕ್ಷೇತ್ರವು
ಲೋಕದಲ್ಲಿ ಮತ್ತೊಂದಿಲ್ಲ. ಯೋಗ ಜ್ಞಾನಿಗಳು, ಯೋಗೇಶ್ವರರು ಆದವರಿಗೆ ಈ ವಿಚಾರವು ಗೊತ್ತಿದೆ. ಇದೇ ಶ್ರೇಷ್ಠವಾದ ಸ್ಥಾನ. ಅನಂತವಾದ ಮಂಗಳವನ್ನು ಕೊಡುವ ಸ್ಥಳವೂ ಇದೆ. ಪರಬ್ರಹ್ಮ ಪ್ರಾಪ್ತಿಗೆ ಸಾಧನವಾದ ಪ್ರದೇಶವೂ ಇದೆ. ಅಷ್ಟೇ ಅಲ್ಲ, ಸಾಕ್ಷಾತ್ ಪರಮಪದವೂ ಇದೆ. ಕಾಶಿಯು 3 ಲೋಕಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದುದು. ಓ ಪಾರ್ವತಿ, ರಮ್ಯವಾದ ಈ ನಗರವು ನನಗೆ ಯಾವಾಗಲೂ ಪ್ರಿಯವಾದುದು. ಬಗೆ ಬಗೆಯ ಪಾಪಗಳನ್ನು ಮಾಡಿದ ಜನರೂ ಕೂಡ ಇಲ್ಲಿಗೆ ಬಂದು ತಮ್ಮ ಪಾತಕಗಳನ್ನು ಕಳೆದುಕೊಂಡು ನಿರ್ದೋಷಿಗಳಾಗಿ ಪ್ರಖ್ಯಾತರಾಗುತ್ತಾರೆ. ಎಲ್ಲೋ ದೇವಿ, ನಾನಾ ವಿಧವಾದ ಮರಗಳು, ಪೊದೆಗಳು, ಬಳ್ಳಿಗಳು ಮತ್ತು ಹೂಗಳಿಂದ ತುಂಬಿದ ಈ ಕ್ಷೇತ್ರವು ನನಗೆ ಯಾವಾಗಲೂ ಬಹಳ ಇಷ್ಟವಾಗಿದೆ. ಇಲ್ಲಿ ಮೃತರಾದ ಮಾನವರು ವೇದಶಾಸ್ತ್ರಜ್ಞಾನರಹಿತರಾದ ಮೂರ್ಖರೇ ಆಗಿದ್ದರೂ ಸದ್ಗತಿಯನ್ನು ಪಡೆಯುತ್ತಾರೆ. ಇದರಲ್ಲಿ ಸಂದೇಹವಿಲ್ಲ. ಸೂತ ಪುರಾಣಿಕರು ಹೇಳುತ್ತಾರೆ, ಇಷ್ಟರೊಳಗೆ ಪರಮೇಶ್ವರನು ತನ್ನ ಭಕ್ತನಾದ ಯಕ್ಷನ ಮೇಲೆ ಅನುಗ್ರಹವನ್ನು ಬೀರಿ ಅವನಿಗೆ ವರವನ್ನು ಕೊಡಲೆಣಿಸಿ ಪಾರ್ವತಿಗೆ ಇಂತೆಂದನು. ಎಲ್ಲೋ ಸುಂದರಿ, ಇವನು ನನ್ನ ಭಕ್ತ. ತಪಸ್ಸಿನಿಂದ ಇವನ ಪಾಪಗಳೆಲ್ಲ ಹತವಾಗಿವೆ. ಓ ಭುವನೇಶ್ವರಿ, ನಮ್ಮಿಂದ ವರವನ್ನು ಪಡೆಯುವುದಕ್ಕೆ ಈತನು ಅರ್ಹನಾಗಿದ್ದಾನೆ. ಜಗತ್ಪತಿಯಾದ ಮಹಾದೇವನು ಹೀಗೆ ಹೇಳಿ ಯಕ್ಷನು ತಪಸ್ಸು ಮಾಡುತ್ತಿದ್ದ ಬಳಿಗೆ ಪಾರ್ವತಿಯೊಡನೆ ಹೋದನು. ಅವನು ಕೃಶನಾಗಿದ್ದನು. ಅವನ ನರಗಳೆಲ್ಲವೂ ಎದ್ದು ಕಾಣುತ್ತಿದ್ದವು. ಬಳಿಕ ಪಾರ್ವತಿಯು ಆ ಯಕ್ಷನನ್ನು ದಿಟ್ಟಿಸಿ ನೋಡಿದಳು. ಅವನು ಬೆಳ್ಳಗಾಗಿದ್ದನು. ಮೈಯಲ್ಲಿ ಚರ್ಮವು ಸುಲಿದು ಹೋಗಿತ್ತು. ನರಗಳು ಬಿಗಿದುಕೊಂಡಿದ್ದವು. ಅವನ ಮೈ ಮೂಳೆಯ ಗೂಡಿನಂತಿತ್ತು. ಆಗ ಪಾರ್ವತಿಯು ಯಕ್ಷನನ್ನು ತೋರಿಸುತ್ತಾ ಪರಮೇಶ್ವರನಿಗೆ ಹೇಳಿದಳು, ಓ ಶಂಕರ, ದೇವತೆಗಳು ನಿನ್ನನ್ನು ಉಗ್ರನೆಂದು ಕರೆಯುತ್ತಾರಲ್ಲವೇ? ಅದು ನಿಜವಾಗಿಯೂ ನಿನಗೆ ಒಪ್ಪುತ್ತದೆ. ಏಕೆಂದರೆ ಎಲೈ ಮಹಾದೇವನೇ, ಪುಣ್ಯಮಯವಾದ ಈ ಕ್ಷೇತ್ರದಲ್ಲಿ ಇಷ್ಟೊಂದು ಘೋರವಾದ ತಪಸ್ಸನ್ನು ಮಾಡಿದರೂ ನೀನು ವರವನ್ನು ಇನ್ನೂ ಕೊಡದಿರುವೆಯಲ್ಲ. ಈ ಯಕ್ಷಕುಮಾರನು ಏತಕ್ಕಾಗಿ ಈ ಬಗೆಯ ಕ್ಲೇಶಕ್ಕೆ ಗುರಿಯಾದನು? ಪರಮೇಶ್ವರ, ಅನುಗ್ರಹವನ್ನು ತೋರಿ ಬೇಗನೆ ಇವನಿಗೆ ವರವನ್ನು ನೀಡು. ದೇವ, ಸದಾಶಿವನು ಸಿಟ್ಟುಗೊಳ್ಳಲಿ ತೃಪ್ತಿಗೊಳ್ಳಲಿ ಎರಡರಿಂದಲೂ ಕಾರ್ಯಸಿದ್ಧಿಯಾಗುತ್ತದೆ. ಭೋಗಪ್ರಾಪ್ತಿಯು, ರಾಜ್ಯವು, ಕೊನೆಗೆ ಮೋಕ್ಷವು ಆತನಿಂದಲೇ ಲಭಿಸುತ್ತದೆ ಎಂದು ಮನ್ವಾದಿ ಪರಮರ್ಷಿಗಳು ಹೇಳುತ್ತಾರೆ. ಪಾರ್ವತಿಯು ಹೀಗೆ ಹೇಳಿದ ಬಳಿಕ ಜಗತ್ಪತಿಯಾದ ಮಹಾದೇವನು ಅವಳೊಡಗೂಡಿ ಯಕ್ಷನು ತಪಸ್ಸು ಮಾಡುತ್ತಿದ್ದಲ್ಲಿಗೆ ಹೋದನು. ಅವನು ಬತ್ತಿ ಹೋಗಿದ್ದನು. ನರಗಳು ಮೈಮೇಲೆ ಎದ್ದು ಕಾಣುತ್ತಿದ್ದವು. ಹರಿಕೇಶನೆಂಬ ಆ ಗುಹ್ಯಕನು ಪರಮೇಶ್ವರನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿದನು. ಶಂಕರನು ಆತನಿಗೆ ದಿವ್ಯ ಚಕ್ಷುಸ್ಸನ್ನು ಕರುಣಿಸಿದನು. ಅದರ ಮೂಲಕ ಅವನು ಭಗವಂತನ ದಿವ್ಯ ರೂಪವನ್ನು ಕಂಡನು.
ಪರಮೇಶ್ವರನ ಅಪ್ಪಣೆಯಂತೆ ಯಕ್ಷನು ಮೆಲ್ಲಗೆ ಕಣ್ಣುಗಳನ್ನು ತೆರೆದು ನೋಡಿದನು. ಪ್ರಮಥ ಗಣಗಳ ಸಹಿತನಾಗಿ ಆ ದೇವದೇವನು ತನ್ನ ಬಳಿಗೆ ಬಂದಿರುವುದನ್ನು ಕಂಡನು. ಪರಮೇಶ್ವರನು ಹೇಳುತ್ತಾನೆ, ಇಗೋ, ಮೊದಲು ನಿನಗೆ ವರವನ್ನು ಕೊಡುತ್ತೇನೆ. ನೀನು 3 ಲೋಕವನ್ನು ಕಾಣಬಲ್ಲೆ. ನಿನ್ನ ಶರೀರವು ನನ್ನ ಶರೀರವನ್ನೇ ವರ್ಣದಲ್ಲಿ ಹೋಲುವುದು. ವ್ಯಾಕುಲಗೊಳ್ಳದೆ ನನ್ನನ್ನು ನೋಡು. ಸೂತ ಪುರಾಣಿಕರು ಹೇಳುತ್ತಾರೆ, ಬಳಿಕ ಹರಿಕೇಶನು ವರವನ್ನು ಪಡೆದು ದೃಢಗಾತ್ರನಾಗಿ ಮಹಾದೇವನ ಪಾದಗಳಿಗೆ ನಮಸ್ಕರಿಸಿ ತಲೆಯ ಮೇಲೆ ಕೈಗಳನ್ನೆತ್ತಿ ಮುಗಿದುಕೊಂಡು ನಿಂತಿದ್ದನು. ಮಹಾದೇವನು ವರವನ್ನು ಕೊಡುವುದಾಗಿ ಹೇಳಲು ಯಕ್ಷನು ಇಂತೆಂದನು, ದೇವ, ನಿನ್ನಲ್ಲಿ ನನಗೆ ಭಕ್ತಿಯು ನಿಶ್ಚಲವೂ ಪೂರ್ಣವೂ ಆಗಿರಬೇಕು. ಲೋಕಗಳಿಗೆ ನಾನು ಅನ್ನವನ್ನು ಕೊಡಬೇಕು. ನಿನ್ನ ನೆಲೆಯೆನಿಸಿದ ಈ ಅವಿಮುಕ್ತ ಕ್ಷೇತ್ರವನ್ನು ಯಾವಾಗಲೂ ನೋಡುತ್ತಿರಬೇಕು. ದೇವೇಶ, ಇದೇ ನಿನ್ನಿಂದ ನಾನು ಅಪೇಕ್ಷಿಸುವ ಉತ್ತಮವಾದ ವರ. ಇದನ್ನು ಕರುಣಿಸು. ಪರಮೇಶ್ವರನು ಹೇಳುತ್ತಾನೆ, ನಿನಗೆ ಮುಪ್ಪು, ಸಾವು, ಭಾರವು, ಯಾವ ರೋಗವೂ ನಿನ್ನನ್ನು ಸೋಕದು. ಎಲ್ಲರಿಂದಲೂ ಪೂಜೆಯನ್ನು ಕೈಗೊಂಡು ಎಲ್ಲರಿಗೂ ಧನವನ್ನು ಕೊಡುತ್ತಾ ಗಣಾಧ್ಯಕ್ಷನಾಗಿ ಮೆರೆಯುವೆ. ನಿನ್ನನ್ನು ಯಾರೂ ಗೆಲ್ಲಲಾರರು. ಯೋಗೈಶ್ವರ್ಯವು ನಿನ್ನಲ್ಲಿ ಸ್ಥಿರವಾಗಿರುವುದು. ಲೋಕಗಳಿಗೆ ನೀನು ಅನ್ನವನ್ನು ಕೊಡುತ್ತಾ ಕ್ಷೇತ್ರ ಪಾಲಕನೆನಿಸುವೆ. ನೀನು ಬಹುಶಕ್ತಿವಂತನೂ ಮಹಾವೀರನೂ ಆಗುವೆ. ಬ್ರಹ್ಮನಿಷ್ಠನಾಗಿ ನನಗೆ ಪ್ರಿಯನೆನಿಸುವೆ. 3 ಕಣ್ಣುಗಳು, ಕೈಯಲ್ಲಿ ದಂಡಾಯುಧವು ವಿರಾಜಿಸುತ್ತಿರಲು ಯೋಗಿಗಳಲ್ಲಿ ಅಗ್ರೇಸರನೆಂದು ಪ್ರಖ್ಯಾತನಾಗುವೆ. ಉದ್ಭ್ರಮ ಮತ್ತು ಸಂಭ್ರಮ ಎಂಬ 2 ಗಣಗಳು ನಿನ್ನ ಪರಿಚಾರಕರಾಗಿರುವರು. ಅವರು ನಿನ್ನ ಆಜ್ಞೆಯಿಂದ ಲೋಕಕ್ಕೆ ಭ್ರಮವನ್ನು ಸಂಭ್ರಮವನ್ನು ಉಂಟು ಮಾಡುವರು. ಸೂತ ಪುರಾಣಿಕರು ಹೇಳುತ್ತಾರೆ, ಷಡ್ಗುಣ ಪರಿಪೂರ್ಣನೂ ದೇವತೆಗಳ ಅಧಿಪತಿಯೂ ಆದ ಮಹಾದೇವನು ಹೀಗೆ ಯಕ್ಷನನ್ನು ಗಣೇಶ್ವರನನ್ನಾಗಿ ಮಾಡಿ ತನ್ನ ವಾಸಸ್ಥಾನಕ್ಕೆ ತೆರಳಿದನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ವಾರಾಣಸಿ ಮಾಹಾತ್ಮ್ಯೆ ದಂಡಪಾಣಿ ವರಪ್ರಧಾನಂ ನಾಮ ಅಶೀತ್ಯಧಿಕ ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 181ನೆಯ ಅಧ್ಯಾಯವಾದ ವಾರಾಣಸಿ ಮಾಹಾತ್ಮ್ಯ, ಕಾಶಿಗೆ ಅವಿಮುಕ್ತ ಕ್ಷೇತ್ರವೆಂಬ ಪ್ರಖ್ಯಾತಿ ಬರಲು ಕಾರಣ, ಅಲ್ಲಿ ಮಾಡಿದ ಜಪ ಹೋಮ ದಾನಾದಿಗಳಿಗೆ ಬರುವ ಅನಂತವಾದ ಫಲದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.